ಮೊನ್ನೆ ನಮ್ಮ ಮಠಕ್ಕೆ ಹೋಗ್ಬೇಕು ಬಂದಿಲ್ಲ ಏನ್ರಿ, ನಮ್ಮ ಮಠಕ್ಕೆ ಹೋಗ್ಬೇಕು ಬಂದಿಲ್ಲ. ಈ ರಿಂಗ್ಗಳು ಹಾಕೋದು ಎಲ್ಲಿ ಹಾಕೋದು ನೋಡ್ರಿಲ್ಲ, ಈ ರಿಂಗ ಈ ಕಿವ್ಯಾಗ ಹಾಕ್ತಾರೆ, ಹೌದಿಲ್ಲ? ಈಗ ನಾ ಹಾಕೊಂಡೇನಲ್ಲ, ಹಿಂಗೆ ಹೆಣ್ಮಕ್ಳಂದ್ರೆ ಕಿವ್ಯಾಗ ರಿಂಗ್ ಹಾಕ್ತಾರೆ, ಮೂಗಿನಾಗಿಂದ ಹಾಕ್ತಾರೆ, ಇಲ್ಲಿ ಹಾಕ್ತಾರೆ, ಹೌದಲ್ರಿ? ಮೂಗಿನಾಗ ಇಲ್ಲಿ ಹಾಕ್ತಾರೆ, ಇಲ್ಲಿ ಹಾಕ್ತಾರೆ. ಆಕಿ ನಮ್ಮ ಮಠಕ್ಕೆ ಬಂದಾಗ ಎಲ್ಲಿ ಹಾಕ್ಯಾಳಂದ್ರೆ ಇಲ್ಲಿ ಹಾಕ್ಯಾಳ, ಮತ್ತು ಅದಕ್ಕೊಂದು ಗಂಟಿ ಕುಂದ್ರಚಾಳ, ಹಿಂಗೆ ಮಾತಾಡ್ದಂಗೆ ಅಳಿಗಾಡ್ತದ. ಹೆಂಗೆ ಮಾಡ್ತೀರಿ? ಇಲ್ಲಿ ಹಾಕ್ಯಾಳ ನಡವರ್ಕ ಏನ್ರಿ, ಮತ್ತು ಅದು ಗಂಟಿ ಕುಂದ್ರಚಾಳ ಅಳಿಗಾಡ್ಲಾಕತ್ತಿತ್ತು. ನಾ ಅಂದೆ, ಯಾಕ ನಿನ್ನ ನೋಡಿ ನನಗೊಂದು ಚಿಂತೆ ಆಗ್ಯದ ಅಂದೆನ. ಏನಾಗ್ಯದಪ್ಪ ಅಂದು. ಹೌದು ಕರೆ, ಇಲ್ಲಿ ಹಾಕಿದಿ, ನಗಡಿ ಬಂದ್ರೆ ಮೂಗಿ ಹೆಂಗೆ ಒರೆಸ್ಕೊಳಕ್ಕೆ ಏನ್ರಿ, ಇಲ್ಲಿ ಹಾಕ್ಯಾಳ ರಿಂಗ. ಇವತ್ತಿನ ದಿನಮಾನದಾಗ ಏನು ಬಿಡ್ರಿ, ಈಗ ಎಲ್ಲ ಥರದ ಕುಣದ ಪ್ಯಾಶನ್ ಬಂದದ ಏನ್ರಿ, ಏನೆಲ್ಲ ಕುಣದ ಈಗ ಮೊದಲಿನ ಸಂಸ್ಕಾರ, ಮೊದಲಿನ ಪದ್ಧತಿ ಏನ್ರಿ, ಇದು ಯಾವ ಕುಣದ ಉಳಿದಿಲ್ಲ. ಉಳ್ದವೇನ್ರಿ? ಯಾವ ಉಳ್ದವ್ ಹೇಳ್ರಿ ನೋಡೋಣ. ಇಟ್ಟು ಜನ ತಾಯಂದಿರ್ಲಿ ಒಂದು 8-10 ಮಂದಿ ಮಾತ್ರ ತಲೆ ಮೇಲೆ ಸೆರಗ ಹೊಚ್ಕೊಂಡ್ರು ಕಾಣ್ತಾರೆ. ಎಲ್ಲವೂ ಸೆರಗ, ಹೌದಲ್ರಿ? ಯಾ ಸೆರಗಿಲ್ಲ, ಹಣಿ ಮ್ಯಾಗಿಂದ ಕುಂಕುಮ ಇಲ್ಲ ಏನ್ರಿ, ಕಿವ್ಯಾಗಿಲ್ಲ, ಮುಗ್ನ್ಯಾಗಿಲ್ಲ, ಕೈಯಾಗಿಲ್ಲ, ಕಾಲಾಗಿಲ್ಲ, ಎಲ್ಲ ಹೋಗ್ಬಿಟ್ಟವು. ಇದು ಎಲ್ಲ ಏನ್ರಿ, ಒಬ್ಬ ಮುತ್ತೈದೆ ಆಗಿರ್ತಕ್ಕಂಥ ಹೆಣ್ಣು ಮಗಳು, ಮುತ್ತೈದೆ ಆಗಿರ್ತಕ್ಕಂಥ ಹೆಣ್ಣು ಮಗಳು ಹೆಂಗಿರ್ಬೇಕು? ಮುತ್ತೈದೆ ಎತ್ಕೊಂಡು ಯಾಕಂತಾರೆ ಹೇಳ್ರಿ ನಾನು. 5 ಮುತ್ತುಗಳು ಇದ್ದಕ್ಕಿನೇ ನಿಜವಾಗಿರ್ತಕ್ಕಂಥ ಮುತ್ತೈದೆ. ಅದ್ರಾಗ ಒಂದೇ ಒಂದು ಮುತ್ತು ಕಮ್ಮಿದ್ರು ಕೊಡೋದಕ್ಕೆ ಮುತ್ತೈದೆ ಅಲ್ಲ. ಇದು ತಲೆಗಿರ್ಲಿ ಹೆಣ್ಮಕ್ಳಿಗೆ ಏನ್ರಿ, 5 ಮುತ್ತುಗಳು ಬೇಕು. ಹಣಿ ಮೇಲಿಂದ ಕುಂಕುಮ, ಕೊರಳಾಗಿಂದ ತಾಳಿ, ಕೈ ಒಳಗಿಂದ ಹಸಿರು ಬಳೆ, ಕಾಲೊಳಗಿಂದ ಕಾಲುಂಗರ, ಮೂಗಿನೊಳಗ ನತ್ತ, ಇವು 5 ಇದ್ದಾಗ ಮಾತ್ರ ಅವಳು ಮುತ್ತೈದೆ ಅನಿಸ್ಕೋತಾಳೆ. ಹೊರತಾಗಿ ನೀ ಎಲ್ಲರ ಕುಂಕುಮ ತಗ ಟಿಕಡಿ ಹಚ್ಕೊಂಡ್ರೆ ಮುತ್ತೈದೆ ಅನಿಸ್ಕೊಳ್ಳಲ್ಲ. ಅನಿಸ್ಕೋತಾರೇನ್ರಿ? ಮುತ್ತೈದೆ ಅನಿಸ್ಕೊಳಂಗಿಲ್ಲ. 5 ಮುತ್ತುಗಳು ಬೇಕು. ಇದು ಯಾರು ಕೊಟ್ಟಿದ್ದು? ಈಗೇನು ನಾಳೆ ನಿಮ್ಮಲ್ಲಿ ಬರ್ತಾರಲ್ಲ, 18 ತಾರೀಕಿಗೆ ಜಗತ್ತುಗಳು ಬರ್ತಾರಲ್ಲ, ಶ್ರೀಶೈಲ ಜಗತ್ತುಗಳು ಪಂಚಪೀಠಾಧೀಶ್ವರರಿಂದ ಕೊಟ್ಟಿರ್ತಕ್ಕಂಥ ನಿಮಗೆ 5 ಮುತ್ತುಗಳು. ಅವು ಯಾವ್ಯಾವ ಮುತ್ತು ಕೊಟ್ಟಾರ ಸುಮ್ಮನೆ ನಿಮಗೊಂದು ಹಾಡಿನ ಮುಖಾಂತರ ಹೇಳ್ತೀನಿ ಕೇಳ್ರಿ. ಹಿಂಗ ಒಂದು ಹೆಣ್ಣಿಗೆ 5 ಮುತ್ತುಗಳಿದ್ದಾಗ ಮಾತ್ರ ಅವಳಿಗೆ ಮುತ್ತೈದೆ ಎತ್ತುಕೊಂಡು ಕರೀತಾರೆ. ಈ 5 ಮುತ್ತುಗಳನ್ನ ನಿಮ್ಮ ಗಂಡಂದರಿಗೆ ಕೊಡುವಂತ ಸಾಮರ್ಥ್ಯ ಯಾರು ಕೊಟ್ಟಾರ ಹತ್ತುಕೊಂಡ ಕೇಳಿದ್ರೆ, ರಂಭಾಪುರಿ ಜಗತ್ತುಗಳು ಏನದರಲ್ಲ, ರಂಭಾಪುರಿ ಪೀಠದ ಬಣ್ಣ ಹಸಿರು ಬಣ್ಣ. ಅವ್ರ ಕೈಯಾಗ ಯಾವಾಗಲೂ ಕೂಡ ಧ್ವಜ ಹಸಿರೇ ಇರ್ತದೆ ರಂಭಾಪುರಿ ಜಗತ್ತು. ಹಾಗಾದ್ರೆ ಆ ರಂಭಾಪುರಿ ಜಗತ್ತುಗಳ ಪೀಠದಿಂದ ಒಬ್ಬ ಹೆಣ್ಣು ಮಗಳಿಗೆ ಏನು ಕೊಡ್ತಾರೆ ತಗೊಂಡು ಕೇಳಿದ್ರೆ, ಕೈ ಒಳಗಿರ್ತಕ್ಕ ಮದುವೆ ಸಮಾರಂಭದೊಳಗ ಕೈ ಒಳಗೆ ಹಸಿರು ಬಳಿನೇ ಹಾಕ್ತಾರೆ, ಹೊರತಾಗಿ ಕೆಂಪು ಬಳಿ ಹಾಕಂಗಿಲ್ಲ. ಹಾಕ್ತಾರಂತ? ಹಾಕಂಗಿಲ್ಲ. ಕೈ ಒಳಗದ ಹಸಿರು ಬಳೆ ಇದು ರಂಭಾಪುರಿ ಪೀಠದ ಚಿನ್ನ. ಇನ್ನು ನಿಮ್ಮ ಹಣಿ ಮೇಲಂದ ಹಚ್ಕೋತಿರಲ್ಲ, ಡೇಂಜರ್ ಏನ್ರಿ. ಎಟ್ಟ ಅಗಲ ಕುಂಕುಮ ಇರ್ತದ ಅಟ್ಟು ಮುತ್ತೈತನ ಹೆಚ್ಚಾಕ ತಲೆಗಿರ್ಲಿ. ಎಟ್ಟು ಅಗಲಂದ ಹಣಿ ಮೇಲಂದ ಕುಂಕುಮ ಹಚ್ಕೋತಿರಲ್ಲ, ಅಟ್ಟು ಏನಕ್ಕದ, ನಿಮ್ಮ ಗಂಡನ ಆಯುಷ್ಯ ಹೆಚ್ಚಾಕದ. ಅವನ ಆಯುಷ್ಯ ಹೆಚ್ಚಾದ್ರೆ ನಿಮ್ಮ ಮುತ್ತೈತನದ ಹೆಚ್ಚಾಕದ. ತೀತ್ರಿ ಎಷ್ಟಗಲ. ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ನಮ್ಮ ತಾಯಿದಿರದಲ್ಲ ಇಷ್ಟಗಲ ಹಚ್ಕೋತಿದ್ರು. ನಾವೆಲ್ಲ ಸಾಲಿ ಕಲ್ಯಾಗ ಎಲ್ಲರ ಅಡವಿ ಹೋಗ್ತಿದ್ವಿ, ಸೂಟ್ಯಾಗ ಹೋಗಿ ಜೇನಿಗೇನು ಹೊಡ್ಕೊಂಡು ತರ್ತಿದ್ವಿ. ಜೇನು ತಂದು ಜೇನು ನಾವು ತಿನ್ನೋದು, ತುಪ್ಪ ನಾವು ತಿನ್ನೋದು, ಅದ ಮ್ಯಾಣ ತಂದು ನಮ್ಮ ಮಗು ಕೊಡ್ತಿದ್ವಿ. ಯಾವಾಗಿಂದ ಮ್ಯಾಣ ಕೊಟ್ಟಿವಿ ಹಚ್ಕೊಂಡ್ರ ಬೆಳಿಗ್ಗೆ ಸ್ನಾನ ಆದ ಕೂಡಲೇ ಮೊದಲು ಕೆಳಗಿಂದ ಮ್ಯಾಣ ಹಚ್ಕೊಂಡು ಅದ್ರ ಮೇಲಿಂದ ಇಟ್ಟಗಲಿಂದ ಒಂದು ರೂಪಾಯಿ ಬಂದಿ ಇಟ್ಟಂದ ಹಿಂಗೆ ಹಣಿ ಮೇಲಿಂದ ಕುಂಕುಮ ಹಚ್ಕೊಂಡು ಬಿಟ್ರೆ ಸಾಕು, ಮರುದಿವ್ಸತನ ಕುಂಕುಮನೇ ಎಳಕತ್ತಿದ್ದಿಲ್ಲ. ಈಗೆಲ್ಲ ವ್ಯವ ಯಾವ ಸೀರೆ ಉಡ್ತಾಳ ಅದೇ ಸೀರೆ ಟಿಕಡಿ ಫ್ಯಾಷನ್. ಈಗ ಮುತ್ತೈದರೇ ಹಚ್ಕೋತಾರ ಅನ್ನೋದಿಲ್ಲ. ಈಗ ಈ ಗಂಡ ಸತ್ತವ್ರನ್ನ ಹಚ್ಕೊಳಕತ್ತಾರ. ತೇತಿಲ್ರಿ ಟಿಕಳಿ ಗಂಡ ಸತ್ತವ್ರನ್ನ ಹಚ್ಕೊಳಕತ್ತಾರ. ಈಗೇನದ ಅದನ್ನ ಫರಕ್ ಬಿದ್ದಿಲ್ಲ. ಅದು ಮುತ್ತೈತನದ ಲಕ್ಷಣದು. ಎಷ್ಟು ಅಗಲಿಂದ ಹಣಿ ಮ್ಯಾಗಿಂದ ಕುಂಕುಮ ಇರ್ತದ. ಮೊನ್ನೆ ಒಂದು ಘಟನೆ ನಡೀತು. ಒಂದು ಪಾಪ ಜಸ್ಟ್ ಇವ ಮದುವೆ ಆಗ್ಯದ. ಮದುವೆಗೆ ಒಂದು ಸರಿ ತವ್ರ ಮನೆಗೆ ಬಂದಾಳ, 2ನೇ ಸರಿ ಅಂದ ಗಂಡನ ಮನೆಗೆ ನಡೆದಾಳ. ಬಸ್ನ್ಯಾಗ ಆಧಾರ್ ಕಾರ್ಡ್ ತಗೊಂಡು ಹೊಂಟಾಳ. ಯಾವಾಗ ಬಸ್ನಾಗಿಂದ ಕುಂತದ ಹುಡುಗಿ, ಸಣ್ಣ ವಯಸ್ಸ, ಕಿಟಕಿ ಕಡೆ ಹುಡುಗಿ ಕುಂತದ. ಆಕಿನ ಮಗ್ಗಲೇ ಒಂದು ಮುದುಕಿ ಕೂತದ. ಇದು ಮುದುಕಿ ಒಂದು ಸೌಂಡ್ ಹಾಡಾಡ್ಕೊಂಡು ಅಳ್ಳಕತ್ತದ. ಮುದುಕಿ ಹಾಡಾಡ್ಕೊಂಡು ಅಳ್ಳಕ, ದೇವ್ರು ಹಿಂಗೆ ಮಾಡಬಾರ್ದಾಗಿತ್ತು, ದೇವ್ರು ನಿನಗೆ ಅನ್ಯಾಯ ಮಾಡ್ದ, ನಿನಗೆ ಯಾಕೆ ಹಿಂಗೆ ಮಾಡ್ದ ಏನ್ರಿ. ಹಿಂಗೆ ಒಂದು ಸೌಂಡ್ ಹಾಡಿಡ್ಕೊಂಡು ಅಳ್ಳಕತ್ತಾಳ ಮುದುಕಿ. ಇದು ಹುಡುಗಿ ಅಂತ ತಿಳ್ಕೊಂಡು ಅವ್ರ ಮನೆಗೆ ಯಾರೇ ಸತ್ತಿರ್ಬೇಕು, ಅದಕ್ಕೆ ಅಳ್ತಿರ್ಬೇಕು ಬಿಡತ್ತಂದ್ರೆ ಇದು ಹುಡುಗಿ ತಿಳಿದದ. ಕೊನೆಗೆಂದ ಇಟ್ಟೆಲ್ಲ ಅಳೋದಾದ ಬಳಿಕ ಅಜ್ಜಿ ಎತ್ತು
ಏನೆವ್ವ ಯಾಕೆ ಕಳ್ಳಕತ್ತಿದೆ ಇಟ್ಟು ನಿನ್ನ ನೋಡಿ ನನಗಿಟ್ಟು ದುಃಖ ಆಗ್ಯದ ಅಂತದ ಮುದುಕಿ. ನಾನು ನೋಡಿ ನೀ ಯಾಕೆ ಕಳ್ಳಕತ್ತಿದೆ ಅಲ್ಲು. ಇಡು ಜಲ್ದಿ ನಿನ್ನ ಗಂಡ ಸಾಯಿ ಬರೋದಾಗಿತ್ತು ತಂಗಿ. ಆಕೆ ಅಂದು ನನ್ನ ಗಂಡಾಗ ಸಾಯ್ತಾನ ಕ್ವಾಡಗ ಮುದುಕಿ. ನನ್ನ ಗಂಡಾಗ ಸಾಯ್ತಾನೆ. ಇನ್ನ ಈ ಫಸ್ಟ್ ಟೈಮ್ ಗಂಡನ ಮನೆ ನಡೆದೇನಿ, ನನ್ನ ಗಂಡಾಗ ಸಾಯ್ತಾನ. ಅಯ್ಯ ನಿನ್ನ ಹಣಿ ಮ್ಯಾಗ ಏನೂ ಇಲ್ಲ ಲೆವ ಅದಕ್ಕೆ ನೋಡ ಅಂದೆ. ಅದು ಏನು ಮಾಡೋದು, ಸಣ್ಣ ಟಿಕ್ಲಿ ಹಚ್ಕೊಂಡು ಬಂದದು ಬಸ್ನಾಗ ಒತ್ತಡ ಹತ್ತದ್ರಾಗ ಇದ್ರ ಕೂತ್ಕೊಂಡು ಡುಬ್ ಕತ್ತದು ಟಿಕ್ಲಿ. ಬಸ್ನಾಗ ಈಗ ಹತ್ತು ಹೊತ್ನಾಗ ಗದ್ದಲ್ದಾಗ ಟಿಕ್ಲಿ ಹೋಗಿ ಇದ್ರ ಕೂತ್ಕೊಂಡು ಡುಬ್ ಕತ್ತದ. ನೋಡ್ತೀವಲ್ಲ ನಾವು ಯಾರ್ದಾರ ಮನೆಗೆ ಬಿನ್ನಕ್ಕದ ಹೋಗಿರ್ತೀವಲ್ಲ ಏನ್ರಿ, ನಾವು ಯಾರ್ದಾರ ಮನೆಗೆ ಬಿನ್ನಕ್ಕೆ ಹೋದೆ ಹೊತ್ತು ಇಡೀ ಬಾತ್ರೂಮ್ ತುಂಬ ಬರೀ ಟಿಕ್ಳಿನೇ ಇರ್ತಾವ. ಹಂಡ್ಯಾಕ ಟಿಕ್ಕಳಿ, ನಳಕ ಟಿಕ್ಕಳಿ. ಇದು ಅಲ್ಲ ನಮ್ಮ ಭಾರತೀಯ ಸಂಸ್ಕೃತಿ, ಇದು ಅಲ್ಲ. ತಿಳಿತಿಲ್ರಿ? ನಾವು ಈ ದೇಶದೊಳಗೆ ನಾವು ಹುಟ್ಟಿವೆತ್ತಿಕೊಂಡು ನಮ್ಮ ದೇಶಕ್ಕೆ ಅಂತ ಯಾಕೆ ಗೌರವ ಕೊಡ್ತಾರ ತಗೊಂಡು ಕೇಳಿದ್ರೆ, ಪ್ರತಿಯೊಂದನ್ನು ಕೂಡ ಹೆಣ್ಣಿನ ಹೆಸರು ಇಟ್ಟಾರ. ನೀವು ತಲೆಗಿರ್ಲಿ ಮಗ. ಒಂದು ನದಿಗಳನ್ನು ಮೊದಲು ಮಾಡಿಕೊಂಡು ಪ್ರತಿಯೊಂದನ್ನು ಕೂಡ ಎಲ್ಲಾನು ಹೆಣ್ಣಿನ ಹೆಸರು ಇಟ್ಟಾರ. ಯಾಕಂತಂದ್ರೆ ನಮ್ಮ ಭಾರತ ದೇಶ ಏನ್ರಿ ಹೆಣ್ಣಿಗೆ ಗೌರವ ಕೊಟ್ಟಟ್ಟು ಮತ್ತಿನ್ಯಾವುದಕ್ಕೂ ಕೂಡ ಕೊಡಂಗಿಲ್ಲ ಐತ್ರಿ. ಅದಕ್ಕಾಗಿ ಇನ್ನಿತರ ದೇಶದವ್ರು ನಮ್ಮ ದೇಶಕ್ಕೆ ಅಂತ ಬಂದು ಹೇಳಿದ್ರು ಅಂತಂದ್ರ ಮೊದಲಿಂದ ನಮ್ಮ ಭಾರತ ದೇಶದ ಮಣ್ಣ ತಮ್ಮ ಮೈ ಮೇಲೆ ಹಾಕೊಂಡ ಏನ್ರಿ ದೇಶದೊಳಗಿಂದ ಪ್ರವೇಶ ಮಾಡ್ತಾರ. ಕಲ್ಪನಾ ಇರ್ಲಿ ನಿಮ್ಗ. ಈ ಭಾರತ ದೇಶವನ್ನ ಯಾಕೆ ಗೌರವದಿಂದ ಕಾಣ್ತಾರ? ಹೌದಲ್ರಿ? ಇನ್ನೊಂದು ದೇಶದೊಳಗಿಂದ ಇದು ಇಲ್ಲ. ನಮ್ಮ ದೇಶವನ್ನ ಯಾಕೆ ಇನ್ನಿತರ ದೇಶಗಳಿಂದ ಭಾರತ ದೇಶವನ್ನ ಗೌರವಿಸ್ತವೆ, ಭಾರತ ದೇಶದ ಜನರಿಗಿಂದ ಕೈ ಮುಗಿತವೆ? ಎದ್ರ ಸಲುವಾಗಿ ಎತ್ತುಕೊಂಡ ಕೇಳಿದ್ರ, ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿ, ನಮ್ಮಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿ, ಹೆಣ್ಣು ಮಕ್ಕಳ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ಇದು ಯಾವ ಜಗತ್ತಿನ ಯಾವ ದೇಶದಾಗೂ ಕೂಡ ಇಲ್ಲ. ಒಂದು ಹೆಣ್ಣಿನನ್ನ ತಾಯಿ ರೂಪದಾಗ ಕಾಣತಕ್ಕಂಥ ದೇಶ ಅಂತಂದ್ರೆ ಅದು ಭಾರತ ದೇಶ ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರದು. ಒಂದು ಹೆಣ್ಣಿನನ್ನ ಅಕ್ಕ ತಂಗಿ ಅನ್ನುವಂತ ಏನ್ರಿ ರೂಪದೊಳಗೆ ನೋಡ್ತಕ್ಕಂಥ ದೇಶ ಅಂತಂದ್ರೆ ಅದು ನಮ್ಮ ಭಾರತ ದೇಶ ಐತ್ರೆ. ಇನ್ನೊಂದು ದೇಶದಾಗಿಲ್ಲ. ಒಂದು ಸರಿ ನಮ್ಮ ಭಾರತ ದೇಶದೊಳಗೆ ಒಬ್ಬ ಕುಂಟರ್ ಇರ್ಲಿ, ಕಾರಗರ್ ಇರ್ಲಿ, ಬೆಳಗರ್ ಇರ್ಲಿ, ಬಡವರ್ ಇರ್ಲಿ, ಶ್ರೀಮಂತರ ಇರ್ಲಿ, ಒಂದು ಸಾರಿ ಮದುವೆ ಆಯ್ತು ಅಂತಕೊಂಡ್ರ ತನ್ನ ಬದುಕಿರುವವರೆಗೂ ಕೂಡ ಅವನ ಜೊತೆಯೊಳಗನೆ ಜೀವನ ಕಳೀತಾ. ಹೌದಲ್ರಿ? ಇದು ನಮ್ಮ ಭಾರತ ದೇಶದ ಪದ್ಧತಿ. ಇನ್ನೊಂದು ದೇಶದಾಗ ಹಂಗಿಲ್ಲ. ಅಗ್ರಿಮೆಂಟ್ ಮಾಡ್ತಾರ. ಎಷ್ಟು ವರ್ಷ ಇರ್ತೀನಿ ನನ್ನ ಜೊತೆ ಒಳಗ? 5 years. 5 ವರ್ಷ ಆದ ಕೂಡ ನಾವು ಏಸು ಹುಡ್ತಾವ ಮಕ್ಕಳು ಅವನ ಬಲೆ ಬಿಟ್ಟಿಕ್ಕೆ ಹೊಂಟು ಬಿಡ್ತಾವ. ಮತ್ತ ಇದು ಇನ್ನೊಂದು ದೇಶದ ಸಂಸ್ಕೃತಿ. ಆದ್ರೆ ನಮ್ಮ ದೇಶ ಹಂಗಲ್ಲ. ಯಾಕ್ರಿ? ನಮ್ಮ ದೇಶದಾಗ ಏನದ, ಒಂದು ಹೆಣ್ಣ ಒಂದು ಸಾರಿ ಅಂದ ಒಬ್ಬನ ಜೊತೆಯೊಳಗೆ ಮದುವೆ ಮಾಡ್ಕೊಂಡು ಹತ್ತಕೊಂಡ್ರ ಇದ್ರು ಅವನ ಜೊತೆಯೊಳಗನೆ ಜೀವನ. ಅವ ಅಪ್ಪಿತಪ್ಪಿ ಸತ್ವಾದ್ರೂ ಕೂಡ ಕೊನೆವರೆಗೂ ಕೂಡ ಅವನ ಹೆಸರ ಮೇಲೆ ಬದುಕಳಿತಕ್ಕಂಥ ದೇಶ ಎತ್ತಿಕೊಂಡ್ರೆ ಅದು ನಮ್ಮ ಭಾರತ ದೇಶ. ಅದಕ್ಕಾಗಿನೇ ನಮಗೆ ಮುತ್ತೈದಿರು ತಗೊಂಡು ಕರೀತಾ. ಇವೆಲ್ಲ ಇದ್ದಿದ್ದಕ್ಕಾಗಿನೇ ನಮ್ಮ ದೇಶಕ್ಕೆ ಗೌರವ ಕೊಡ್ತಾರ. ಹೌದಲ್ರಿ? ಅಗದಿ ಹಿಂಗೆ ತಲೆ ತುಂಬ ಸೆರಗ, ಈ ಟಗಲಂದ ಕುಂಕುಮ, ಕೊರಳಾಗಿಂದ ತಾಳಿ, ಕೈಯಾಗಿಂದ ಹಸಿರು ಬಳೆ, ಕಾಲೊಳಗಿಂದ ಕಾಲುಂಗ್ರ ಹಾಕೊಂಡು ಈ ಟಗಲಂದ ಕುಂಕುಮ ಹಚ್ಕೊಂಡು ಎದುರಿಗೆ ಬರ್ತಿದ್ರಿ ಅಂತಂದ್ರ ಎಂತ ಪಾಪಿ ವ್ಯಕ್ತಿ ಎದುರಿಗೆ ಬೆಟ್ಟಿ ಅದನ್ನು ಕೂಡ ಆ ಹಣಿ ಮೇಲೆ ಇರ್ತಕ್ಕಂಥ ಕುಂಕುಮ, ಹಣಿ ಮೇಲೆ ಇರ್ತಕ್ಕಂಥ ವಿಭೂತಿ ನೋಡಿದ್ರ ಓಹೋ ಈ ಸಾಕ್ಷಾತ್ ತಾಯಿ ಅದಳ ತಿಳ್ಕೊಂಡು ಕೈ ಮುಗಿದಿಂದ ಹೋಗ್ತಾನೆ. ಹೌದಲ್ರಿ? ನಮಗೇನು ಬೇಡ, ಹಣಿ ಮ್ಯಾಗ ಬೇಡ, ಮುಗನ್ಯಾಗ ಬೇಡ, ಕಾಲಾಗ ಬೇಡ, ಗಣಸುರ ಕೂದಲ ಕಟಿಂಗ್ ಮಾಡ್ಕೊಂಡು ಏನ್ರಿ ಹೊಂಟಿ ವ್ಯಕ್ತಿ ಯಾರು ಕಿಮ್ಮತ್ ಕೊಡ್ತಾರ್ರಿ? ಯಾರು ಕೂಡ ಕಿಮ್ಮತ್ ಕೊಡಲ್ಲ.